ಮನಿ ಸಪೋರ್ಟ್ ಅಂತ ಒಂದು ಎಲ್ಲಷ್ಟು ಇಲ್ಲ ನನಗೆ. ಹೊಡಿ ಅರಿಬೇಕಾದ್ರೆ ಕೊಂಡಿರ್ತೀವಿ ನಾವು ನೀರಿಂದ ಹೊಡೆದು ಐಡೆಂಟಿ ಕೊಟ್ಟು ಮತ್ತೆ ಕುಬಿಡತ್ತು ಒಂದು ಭಾಳ ಹೊಸ ಬರಾಗತ್ತಾಗ 260 ಡಿಗ್ರಿ ಕನ್ನಡ ಕೋಟಿ ಹಿಡ್ಕೊಂಡು ನಿಪ್ಪಾಣಿ ಮಠ ಹೋಗಿದ್ನಿ. ಅವತ್ತು 7 ಕನ್ನಡ ಇವತ್ತು ಒಂದಾಗಲ್ಲ ಮನೆ ಉತ್ತರ ಕಡೆ ಕೊಡ್ದನಿ. ಒಂದು ಸ್ಕೂಟಿ ಹೊಡೆದನಿ 16 ಬಂದನು 16 ದಿನ ಕರ್ನಾಟಕ ಹಾಕತ್ರ. ಹಿಂಗಾಗಿ ಗೊತ್ತಿದ್ದು ಹತ್ತಿ ಆಪೋಸಿಟ್ ಆಡ್ಸಾಕತ್ರಲ್ಲ. ನಮಸ್ಕಾರ. ನನ್ನ ಹೆಸರು ರೀ? ನನ್ನ ಹೆಸರು ರಾಜು ಪೆಂಡಾರಿ ಅಂತ. ಊರು ಯಾವ್ದ? ನಂದು ಕೊನ್ನೂರನ ಚಮಕಣಿ ತಾಲೂಕು ಕೊನ್ನೂರು. ನೀವು ಟೋಚನ್ ಫೀಲ್ಡಿಗೆ ಬಂದು 8 ವರ್ಷ ಆಯ್ತಾನ? ಬಂದನ 10ನೇ ವರ್ಷ ಚಾಲ್ತಿ ಐತ್ರಿ ಈಗನ. ಇಂಥ ಮೊದಲ ನೀವು ಟೋಚನ್ ಫೀಲ್ಡ್ ಬರ್ಕೋತ ಮೊದಲು ಏನು ಮಾಡ್ತಿದ್ರಿ? ಏನ್ ಟೋಚನ್ ಫೀಲ್ಡಿಗೆ ಬರೋದು ಮೊದಲ್ರಿ ಹಂಗ ಇವಾಗ ಲೋಕಲ್ ಹೊಲ್ದಾನ ಕೆಲಸ ಇವಾಗ ಮಾಡ್ತಿದ್ದೆವು. ಟೋಟಲ್ ಎಷ್ಟು ಗಾಡಿ ಅದಾವ ನಿಮ್ಗೆ? ಗಾಡಿ ಟೋಟಲ್ ಮೊದಲ 4 ಇದ್ವ, ಈಗ 2 ಅದಾವ. ಎಲ್ಲ ಕೊಬೋಟನ್ ಅದಾವ್ರಣ? ಕೊಬೋಟನ ಒಂದು ಎಲೆಂಟಿ ಇತ್ತ. ಎಲೆಂಟಿ ಕೊಟ್ಟು ಮತ್ತೆ ಕುಬಿಡತ್ತು ಬನ್ನಿ. ಈಗ 2 ಒಂದು ಕನಕ ಒಂದರ ಹೊಲ್ದಾಗ ಮಾಡಿದೆ ಇಷ್ಟ. ಎಷ್ಟು ಕಣ ಆಡಿದ್ರೆ ನಾನು ಪ್ರಥಮ ಪ್ರೈಸ್? ಡೆಬ್ಬಿ ಕಣ ಮೊದಲ 260 ಡೆಬ್ಬಿ ಕಣ ಹೊಡೆದಾನ. ಫಸ್ಟ್ ಆಗ್ಯಾನ? ಫಸ್ಟ್ ಆಗಿ ಹುಡುಕಾಗ ಈಗ ಇದ್ರ ಕಣ ಹೊಡೆದೋದು ಟೋಚನ್. ಅವಾಗ ಡೆಬ್ಬಿ ಕಣ ಭಾಳ ಹಿಡ್ತಿದ್ರಲ್ಲ ಅವಾಗ. ಈಗ ಕಮ್ಮಿ ಆಗ್ಯಾವ. ಅಂದ್ರೆ ನೀವು ಒಂದು ದಿವಸನಾಗ ಎಷ್ಟೋ ಕಣ ಹೊಡೆದಿರತ್ತಲ್ಲ? ಒಂದು ದಿವಸ ಬಾಗಲಕೋಟೆ ಹಿಡ್ಕೊಂಡು ನಿಪ್ಪಾಣಿ ಮಠ ಹೋಗಿದ್ನಿ. ಅವತ್ತು 7 ಕಣದಾಗ 1 ಸೆಕೆಂಡ್ ಆಗಿತ್ತು, ಒಟ್ಟು ಫಸ್ಟ್ ಆಗಿದ್ದು 6 ಕಣ ಫಸ್ಟ್ ಆಗಿದ್ದು, 1 ಸೆಕೆಂಡ್ ಆಗಿದ್ದು. ಅದು 5ನೇ ದಿವಸ ಗಣಪತಿ ಐತ. ಗಣಪತಿ 5ನೇ ದಿವಸ ಗಣಪತಿ 5 ದಿವಸ ಆಗಿತ್ತು. ಈ ಟೋಟಲ್ದಾಗ ಎಷ್ಟು ಆಗ್ಯದ ನಂಬರ್? 551 ಆಗಲ್ಲ ಮನೆ ಉತ್ತರ ಕನ್ನಡ. ಇಂಥ ಎಚ್ ಎಫ್ ಬೈಕ್ ಎಷ್ಟು ಹೊಡೆದ್ರಣ್ಣ? ಎಚ್ ಎಫ್ ಬೈಕ್ ಟೋಟಲ್ ನಾನು 15 ಬೈಕ್ ಹೊಡೆದನಿ. ಒಂದು ಸ್ಕೂಟಿ ಹೊಡೆದನಿ 14 ಸಿಗುಣ್ಸಿ ಗಾಡಿ. ಈಗೆಲ್ಲ 15 ಅಣ್ಣ ನಿಮ್ಮ ಸ್ವಂತ ಗಾಡಿ ಇದೆ? ಬೇರೆ ಗಾಡಿ? ಸ್ವಂತ ಗಾಡಿಲೇ 11 ಹೊಡೆದ. 11 ಸಿಗುಣ್ಸಿ ಗಾಡಿಲೇ 2 ಹೊಡೆದನಿ. ಮುಗುಳ್ಪುರ ಗಾಡಿ ಒಂದು ಭೀಮಾಟ ಗಾಡಿ, ಒಂದು ಸ್ಕೂಟಿ, ಒಂದು ಸಿಗುಣ್ಸಿ ಗಾಡಿ ಹೊಡೆದನಿ. ಸ್ವಂತ ಗಾಡಿ ಹೊಡೆದ 11. ಇಂಥ ನೀವು ಯಾವಾಗ ಈ ಟೋಚನ್ ಫೀಲ್ಡ್ಗೆ ಬಂದ್ರಿ? ಅಲ್ಲ 16 ಬಂದನು. 2016 2015 ಬಂದನು. 16 16 ಅಂತರ. ನಾನು ನಿಮಗೆ ಇದಾಗ ಫೀಲ್ಡ್ಗೆ ಬರ್ಬೇಕಂತ ಯಾಕೆ ಅನಿಸ್ತೇ? ನಮ್ಮ ಪಂಜಾಬ್ದಿಂದ ನೋಡ್ತಿದ್ರು. ಇಲ್ಲ ಹಂಗ ಮೊದಲೇ ಟ್ಯಾಕ್ಟರ್ ಭಾಳ ಇತ್ತ. ನೋಡ್ಕೊತ ಹಂಗ ಒಂದಿನ ಇಲ್ಲಿ ಕಣಕ್ ಹೋಗಿದ್ನಿ. ಕಣಕ್ ಹೋದ ಹಂಗ ತಿಂಡಿ ಬೀಳ್ತಾಗ. ಇಲ್ಲಿ ಹೋಗಿದ್ರಣ್ಣ? ಲೋಕಲ್ ಅಣ್ಣ? ಲೋಕಲ್ ಇಲ್ಲ, ಜಗದಾಳ ನಾಲಿಗೆ ಅಂತೇಳಿ ಒಂದು ಕಣ ಆಯ್ತು. ಡೆಬ್ಬಿ ಕಣ ಆಯ್ತು. ಅವಾಗ ಡೆಬ್ಬಿ ಕಣ ಬಂದ ಅದು ನನ್ನ ದೋಸ್ತರ ಗಾಡಿಲೇ ಹೊಡೆದು ತಿಂಡಿ ಬೀಳ್ತಾಗ. ನಾನು ಗಾಡಿ ಸ್ವಂತ ಹೊಡೆದಿರಲಿಲ್ಲ. ಹಂಗ ನಾನು ರೋಡ್ ಇತ್ತು ನಂದ. ಅದು ನನ್ನ ರೋಡ್ ಸಭಾ ಕೇಳಿ ಅವನ ದೋಸ್ತ ಪೌಂಡ್ಯಾರ ಮನೆಗೆ ಗಾಡಿ ಹೋಗಿತ್ತು. ಆದಾಗ ರಾಜಣ್ಣ ಅಂತೇಳಿ ನಾನು ನೋಡ್ಕಿ ಏನ್ ಹಚ್ಚಿದ ಅವತ್ತು ಫಸ್ಟ್ ಆಯ್ತು. ಅದ್ರಾಗ ನಮ್ದು 5 ಕಣ ಬಂದ ಏನಾಯ್ತು, ಮುಂದಿನ ಕಣ ಬಾ ನೋಡು ಅಂತ ನಾಟ್ಲ ತಿಂಡಿ ಬಿತ್ತ. ಹಂಗ ಬಂದು ನನ್ಗೆ ರೆಡಿ ಮಾಡೀನಿ. ರೆಡಿ ಮಾಡಿ ನೀವು ಫಸ್ಟ್ ಟೋಚನ್ ಹೊಡೆದ್ರ ಡೆಬ್ಬಿ ಕಣ ಹೊಡೆದ್ರು? ಡೆಬ್ಬಿ ಕಣ ಅವಾಗ ಟೋಚನ್ ಇದ್ದಿದ್ದಿಲ್ಲ. ಡೆಬ್ಬಿ ಕಣ ಅವಾಗ ನಾವು ಒಂದು 4 ವರ್ಷ ಡೆಬ್ಬಿ ಕಣ ಹೊಡೆದು. 4 ವರ್ಷ. ಈಗ 5 ವರ್ಷ ಚಾಲು ಆಗಿ 5.5 6 ವರ್ಷ 6 7 ವರ್ಷ. ಫಸ್ಟ್ ಯಾವ ಊರಾಗ ಹೊಡೆದ ನೆನಪೈತನ? ಫಸ್ಟ್ ಕಣ ನೀವು ಪ್ರೈಸ್ ಮಾಡಿ? ಡೆಬ್ಬಿ ಕಣ. ಡೆಬ್ಬಿ ಕಣ ಫಸ್ಟ್ ಜಗಳ ನಾವಲಿಗೆ ಚಿಮ್ಮಡಿತೆ. ಚಿಮ್ಮಡಿ ಇದೆ ಜಗದಾಳ ನಾವಲಿಗೆ ಅಲ್ಲಿ ಫಸ್ಟ್ ಆತನ. ಜಗದಾಳ ನಾವಲಿಗೆ ಈಗ ಅದ ಬರ್ತೈತಿ. ಕೆರಿತೆ ಕೊಡ್ತಿದ್ದು ಬಾಮಡಿ ಜಗದಾಳ ಬರ್ಬೋದು. ಅದೀಗ ಚಿಮ್ಮಡಿ ಕೊಟ್ಟು ಅದೇ ಆಗೈತಿ. ಇಂಥ ಟೋಚನ್ಲೇನ ಫಸ್ಟ್ ಹೊಡೆದ್ದು? ಟೋಚನ್ ಯಾವಾಗ ಫಸ್ಟ್ ನೆನಪಿಲ್ಲದಷ್ಟ ಇಲ್ಲ. ಈ ಕಡೆ ಹೊಡೆದ್ರೆ ನೆನಪಿಲ್ಲ. ಈ ಕಡೆ ಒಟ್ಟರು ನಾವು ಕೂಡಿದ ಫಸ್ಟ್ ಕಣ ಇಲ್ಲಿ ಮೆಳಿಗಿರಿ ಕಣ.
ಹಾಂ ಅಲ್ಲಿ ಹಿಪ್ಪರಿಗೆ ಅವರು ನಾವು ಫಸ್ಟಕ್ಕ ಅಲ್ಲಿ ಕುಡಿದ ಡೇಬಿ ಕಾಣ ಇದೊಂದು ಕೊಟ್ಟು ಚೆಂದ ಕಾಣ ಹಾಂ ಅದಕ್ಕಿಂತ ಮೊದಲು ಅವರು ಇದ್ರು ನಮ್ಮ ಕಡೆ ನಾವಿದ್ದೀವಿ ಫಸ್ಟ್ ಕುಡಿದ ಮೆಳಗೇರಿ ಕಾಣ ಅಲ್ಲಿ ಫಸ್ಟ್ ಆದ ನಂದು ಅಲ್ಲಿ ಹಂಗೆ ಚಾಲು ಹಂಗೆ ಈಗ ಒಂದೈತೆ ನೋಡಿ. ಅಂದ್ರೆ ನೀವು ಹೆಣ್ಕೊಮ್ಮೆ ಪಂಜಾಬ್ಗೆ ಹೋಗಿದ್ರಲ್ಲ ಏನು ಟೋಚನ್ ಆಡಕ್ಕೆ ಹೋಗಿದ್ರು ಅಲ್ಲಿ ಏನು ಅಲ್ಲಿ ಹೋಗಿದ್ದೆ ನಾವು ಒಂದು ಗಾಡಿ ಅದು ಸಜ್ಜ ಇರ್ಲಿಲ್ಲ ಅದು. ಹಾಂ ಅದು ಗಾಡಿ ಸಜ್ಜ ಇಲ್ಲ ಅಂತ ನಾ ಹೊಡಿಲಿಲ್ಲ ಅದು. ಹಾಂ ರೀ ಅವು ಟೈರ್ ಬರೋದು ಇದ್ದಿದ್ದಲ್ಲ ಹಾಂ ರೀ ಹಂಗೆ ಏನು ಮಾಡಿ ಹೋಗಿಸಿಂದು ಅಲ್ಲಿ ಏನು ಹಾಕತ್ಬಿಟ್ರು ಅವ್ರ ಕರ್ನಾಟಕದ ಹಾಕತ್ರು. ಹಿಂಗಾಗಿ ಗೊತ್ತಿದ್ದು ಹತ್ತಿ ಯಾಕೆ ಹೆಸರು ಕೆಡ್ಸ್ಕೋಬೇಕು ಅಂತ ಹೇಳಿ ಕಿಸಿಂದ ಹತ್ತಲಿಲ್ಲ. ಅಂದ್ರೆ ಅಲ್ಲಿ ಆಡೋದಕ್ಕೆ ಇಲ್ಲಿ ಆಡೋದಕ್ಕೆ ಏನೋ ಭಾಳ ಫರ್ಕ್ ಆಕತಿ. ಹಾಂ ಯಾವ ಟೈಪ್ ಅಂತ ಹೇಳ್ರಿ. ಅಲ್ಲಿದ್ದೆ ನಾವು ಅದೊಂದು ಕ್ಲೇಚ್ ಬಿಟ್ರೆ ಅಲ್ಲಿ ಹೇಳಿ ಹಾಂ ಸಮ್ ಏನ ಟೇಲಿ ಹಿಡಿದು ಅಷ್ಟೇ ಕರೆ ಹಾಂ ರೇಸ್ ಹಿಡಿದು ಹಿಡಿದೈತಿ. ಹಾಂ ಬ್ರೇಕ್ ಹಿಡಿಯಂಗಿಲ್ಲ ಕ್ಲೇಚ್ ಹಿಡಿಯಂಗಿಲ್ಲ ಒಟ್ಟು ಹಂಗೆ ರೇಸ್ನಾಗ ಆಡ್ಸೋದ್ರಿ. ರೇಸ್ನಾಗ ಆಡ್ಸೋದು. ಮತ್ತೆ ಅಲ್ಲಿ ಹೆಂಗೈತಿಪ್ಪ ಅಂದ್ರೆ ಈ ಮಗ್ಳಿಗೆ ಹಾಕಿರ್ತಾರಲ್ಲ ಹಾಂ ಅದು ತುಳಿದ್ರೆ ಅದು ಎಣ್ಣಿದ್ದಂಗ ಹಂಗೆ ಔಂಟ್ ಕೊಡ ನಮ್ಮ ಕಡೆ ಏನು ಔಂಟ್ ಕೊಡ್ತಾರಲ್ಲ ಹಾಂ ಆ ಕಾಡಿಯಲ್ಲಿ ಹಾಂ ಆ ಕಾಡಿ ಅದು ವಿನ್ ಕೊಡ್ತಾರೆ. ಬಂದು ಕೊಡ್ತೀವಿ ಅಣ್ಣ. ಈ ಕಣ ಆಟ ಕಮ್ಮಿ ಆಗಿದಾವಣ್ಣ, ಇದ್ರ ಬಗ್ಗೆ ಏನು ನಿಮ್ಮ ಅಭಿಪ್ರಾಯ ರೀ? ಈ ಕಣ ಕಡಿಮೆ ಆಗಿದಾವಲ್ಲ ಅದ್ರ ಕನ್ನಡ ಜಗಳ ಆಡೋದು ಯಾವ್ದು ತಲೆಗಿತ್ತು ಏನ್ ನಮ್ಮ ಮಂದಿಗೆ ಈಗ ಕೇಳಿ ಜಗಳ ಆಗೈತೆ ಅದಕ್ಕೆ ಇಡ್ತಾರೆ ಏನೊಂದಿಟ. ಈಗ ಯಾವ ಎಲ್ಲ ಜಾತ್ರೆ ಕಮ್ಮಿ ಅದಾವ ಹಾಂ ಇಡ್ತಾರೆ. ಜಗಳ ಆಡಾಕ್ತಾರ ಅದ್ರ ಸಂಬಂಧ ಈಗ ಅವ್ರು ನಾವು ಆಟಿಸನ್ ಅಂತ ಅವ್ರು ಅನ್ನೋದು ಅವ್ರ ಆಟಿಸನ್ ಅಂತ ನಾವು ಅನ್ನೋದ ಹಾಂ ರೀ. ಹಿಂಗಾಗಿ ಜಗಳ ಹತ್ಯಾವ ನೋಡ್ರಿ ಹೆಂದದ ಈಗ ಹಿಂದಿನ ಅದ್ರ ಮಂದಿಗೂ ಗಂಧ ಭಾಳ ಆಗೈತಿ ಈಗ ನಾವು ಜಗಳೋದ್ರಿಂದ. ಹಾಂ ಅವ್ರ ಈಗ ಮಾಡಿ ಏನು ಅವರು ಅವ್ರಿಗೆ ತ್ರಾಸ ಕಮಿಟಿ ಅವ್ರಿಗೆ ಭಾಳ ತ್ರಾಸ ಬಂದೈತಿ. ಯಾಕಂದ್ರೆ ಅವ್ರ ಪಾಪ ಹಗಲಿ ರಾತ್ರಿ ಬಹುಮಾನಗಳ ಮೆಟ್ಟಿರ್ತದ. ಈಗ ನಾವು ಮುಟ್ರು ಯಾರು ಹೊಂದಾಣಿಕೆ ಚಲೋತನ ಹಿಡಿದ್ರೆ ಚಂದ ಆಕೈತೆ ಅವ್ರದ. ಮತ್ತೆ ಈಗ ನಾವು ಒಂದು ಅನ್ನೋದು ಅವ್ರು ಒಂದು ಅನ್ನೋದು ಹಿಂಗಾಗಿ ಜಗಳ ಭಾಳ ಹತ್ಯಾವ. ಹಿಂಗೆ ನಾವು ಒಟ್ರು ಮಾತಾಡ್ಕೊಂಡು ಸುದ್ದ ಈಗ ಹಾದಿವು ಅಂದ್ರೆ ನಡೀತಾವ. ಹಿಂದೆ ಅವ್ರಿಗೆ ಯಾವ್ದು ಬೇಕಾಗೈತ್ರಿ ಮನೆಗೆ ಕೂತಿನ ಮಂದಿ ಹೊಸಾರಿ ಮಾಡೋದು ಬರೋಬರಿ. ಹಿಂಗಾಗಿ ಏನಾಗ್ಬಿಡ್ತೈತಿ ಏನಿಂದಿಲ್ಲ ಅಕ್ಕ ಐತನ ಬಂದ್ ಅಕ್ಕವ ನಮ್ಮದ ಹೊಂದಾಣಿಕೆ ಇಲ್ಲ ಅಂದ್ರೆ ಅವ್ರು ಕಮಿಟಿಯವ್ರು ಏನ್ ಮಾಡೋದು ಯಾರ್ದ ಕೇಳ್ಬೇಕು ಅವ್ರು. ಇವ್ರು ತಪ್ಪ ಐತೆ ಅಂದ್ರೂ ಇವ್ರು ಸಿದಾ ಮಾಡಿ ಬಿಡ್ತಾರ ಭಾಳ. ಅದಕ್ಕಾಗಿ ನನಗೆ ನಿನ್ನ ಕನ ಭಾಳ ಭಾಳ ಆಕಾವು. ಮೊದಲು ಎರಡು ಕನ ಇದ್ದು ಅನ್ಸುತ್ತೆ ಮನಿ ಬರ್ತಿದ್ದಲ್ಲ ಮನೆಗೆ ನಾವು ಎರಡು ತಿಂಗಳ ಮನೆಗೆ ಬಂದಿಲ್ಲ ಒಟ್ಟ ಮನೆಗೆ ಬಂದಿಲ್ಲ ಹಾಸಿ ಗಾಡಿ ಆಗಿ ನಾವು ಹೆಂಗ ಕನ ಆಡಿಯೋ ಅವಾಗ. ಈಗ ಹೇಗೆ ಒಂದು ಅರ್ಧ ಕನ ಇಲ್ಲ. ಹಿಂಗಾಗಿ ಗಾಡಿನೂ ಕಂಪ್ ಕೊಡಾತವ. ಅದಕ್ಕೆ ನಾವು ಟೀಚಿಂಗ್ ಮಾಡ್ಬೇಕಂತೇಳಿ ಮಾಡಕತ್ತಿದ್ದೀವಿ. ಮತ್ತು ಅವ್ರು ಮಂಡಕ್ ಮನುಷ್ಯರ ತಕೊಂಡ್ ಕೂತ್ಬಿಟ್ಟಾರ. ಎಲ್ಲ ಬಿಟ್ಟಾರು 57 HP 55 HP ಹೇಳ್ತಾರ. ಕೇಳಿ ಮಂಡ ಇಲ್ಲದ ನಾವು ಅವರು ತಿಳ್ದೈತಿ ಕರೆ ಅವ್ರಿಗೆ ಗೊತ್ತಿದ್ರು ಮನ್ಸಳತೆ ಯಾರ. ಹಿಂಗಾಗಿ ನಮಗೂ ಕನ್ನಡ ಬಿಡ್ಬೇಕು ಅನ್ನೋದು ಭಾಳ ಆಗ್ತದೆ. ಎಟ್ಟತ್ತಾರ ಅವ್ರಿಗೆ ಮಾಡಿ ಒಟ್ಟ ಕೊಡಂಗಿಲ್ಲ ಬರೋಬರ. ಈಗ ಅವ್ರು ನಾವು ಹೆಂಗೈತತ್ತ ನಾವು ಅನ್ನೋದು ಹಂಗಿಲ್ಲತ್ತ ಅವ್ರು ಅನ್ನೋದು. ಹಿಂಗಾಗಿ ನೋಡುದು ಹೆಂಗ್ ಬಿಗಿರೋದು ಒಟ್ರು ಕೂಡಿ ಮಾತಾಡ್ಕೊಂಡು ಬಿಗಿರಿಸ್ಕೊಂಡ್ರೆ ಆದ್ರೆ ಮುಂದೆ ಕನ್ನಡ ಹಿಡಿತಾವ. ಇದಕ್ಕೆ ಕನ್ನಡ ಆಗಂಗಿಲ್ಲ. ನಿಮಗೆ ಫೇವ್ರೇಟ್ ಆದ ಕನ್ನಡ ಯಾವ್ದನಾಗ ಇತ್ತ? ನಮ್ಮ ಫೇವ್ರೇಟ್ ಕನ್ನಡ ಅಂದ್ರೆ ಎಲ್ಲರೂ ಮಂದಿಗೆ ಒಂದು ಚಲೋ ಆಡ್ಸಕ್ ಬಂದಂದ್ರೆ ಉದ್ಗಟ್ಟಿ ಕನ್ನಡ. ಉದ್ಗಟ್ಟಿ ಮಾದೇವನ ಇಟ್ಟಿದ್ದಾನೆ ಮಾದೇವನ ಊರಾಗ ಎಲ್ಲಾ ತರ ಎಷ್ಟೋ ಒಂದ್ ಗಾಡಿ ಇರ್ಲಿದ್ರು ಒಂದ್ ಗಾಡಿ ಸಪೋರ್ಟ್ ಇದ್ರು ಅದ್ರ ಅವ್ರು ಕನ್ನಡ ಸಪೋರ್ಟ್ ಮಾಡಲಿಲ್ಲ. ಚಲೋ ಆಡ್ಸಾಕ. ಅಲ್ಲಿ ಎಷ್ಟು ನಂಬರ್ ಆತ ನಿಮ್ ಗಾಡಿ? ಅಲ್ಲಿ ಫಸ್ಟ್ ಆತಲ್ಲ ನಂದ. ಫಸ್ಟ್ ಆಯ್ತಾನ? ಹಾಂ ಅಲ್ಲಿ ಫಸ್ಟ್ ಆಯ್ತ. ಹೆಚ್ಚಪ್ ಇತ್ತಾನ ಅಲ್ಲಿ? ಅಲ್ಲಿ ಫಸ್ಟ್ನೇ ಕನ್ನ ಅದಲ್ಲ ಹೆಚ್ಚಪ್. ಹಾಂ ಹೆಚ್ಚಪ್ ಕನ್ನ ಅದ ಫಸ್ಟ್. ಅದ್ರ ಏನ ಮಂದಿಗೆ ಅದು ಭಾಳ ಅನುಕೂಲ ಇತ್ತು ಕೂತ್ ನೋಡಾಕ ಗಟ್ಟಿ ಕನ್ನ. ಅದ್ರ ಮಂದಿನೂ ಭಾಳ ಕುಳಿತ. ಹಿಂಗಾಗಿ ಅವರು ಎಲ್ಲಾ ತರನು ಏನ್ ಮಾಡಿದ್ರು ಭಂಡಾರ ಬಡಿಸಿ ಆಡ್ಸಾಕತ್ತಾರಲ್ಲ. ಹಿಂಗಾಗಿ ಅವರು ಯಾವುದಕ್ಕೂ ದೋಣ ಮಾಡಿಲ್ಲ ಗಾಡಿ. ಎಲ್ಲಕ್ಕೂ ಸಮಾನವಾಗಿ ಆಡ್ಸಿರ. ಆಡಿಸೋ ಕೆಲವೊಂದು ಕಮಿಟಿ ಆಗ ಚಲೋ ಭಾಳ ಅದಾರ.
ಕೆಲವೊಂದು ಕಮಿಟಿಯಾಗ ಭಾಳ ಹೊಲಸು ಮಾಡ್ತಾರೆ. ಹಾಂ ಬ್ರಿಗೇಟ್ ಏನ್ ಹೇಳುದ ಏನ ನಾವ ಮೊದಲು ಸುಧಾರಿನಾಗ ಅವರು ಸುಧಾರ ಬರೋಬರಿ. ಈಗ ನಾವ ಗಾಡಿ ಅವ್ರು ಈಗ ನಾಯೇ ಅವ್ನ್ ಹಂಗೈತಿ ಹಿಂಗೈತಿ ಪಾಪ ಗೊತ್ತಿರಂಗಿಲ್ಲ. ಇಲ್ಲ ಅವ್ರ ಏನ ಎದಕ್ ಇಟ್ಟಿರ್ತಾರ ನೀವ್ ನೋಡ್ಕೋಬೇಕು, ಒಂದ್ ಯಾವ್ದು ಗಾಡಿ ಚಲೋ ಐತಿ ಅದನ್ನ ನೋಡ್ಬೇಕು, ಮಂದಿಗೆ ತಿಳಿಸ್ಬೇಕನ್ನಾಗ ಅವರು ಒಂದ್ ಹಂಬಲಿ ಇಟ್ಟಿರ್ತಾರ ಯಾವ್ದು ಹೆಚ್ಚಿಗೆ ಪವರ್ ಐತಿ. ಈಗ ಬಂದ ಮಂದಿಗೆ ನೋಡಿದ್ರೆ ಅವ್ರಿಗೂ ಇಂಥವ್ ಮಾಡ್ಬೇಕು ಏನ್ ಆಗ್ತೈತೆ ಅದ್ ಇಟ್ಟಿರ್ತಾರ. ಈಗ ನಾವ್ ಹಂಡ್ಯಾರ ಮಾಡ್ಕೊಂಡು ಹೋಗಿ ನಾವ ಜಗಳ ನಿಂತ್ಬಿಟ್ಟಿವ್ ಅಂದ್ರೆ ಅವ್ರಿಗೂ ಸಮಸ್ಯೆ ಭಾಳ ಆಗತ್ತೆ. ಕಮಿಟಿ ಅವರು ಭಾಳ ಮಾಡ್ತಾರೆ ಹಿಡಿತೋದಕ್ಕರೆ ಎಲ್ಲ ತಿಳೋದು ಅತ್ತಾರ ಅವ್ರು ಏನ್ ಮಾಡಬೇಕು ಹೆಂಗ್ ಇಡೋದು. ನಾನಾಗ ಏನ ಮಾತಿಗೆ ನಾವು ಹೇಳಿನಂದ್ರೆ ಅವ ಹೇಳಿಟಾನ ಅದಕ್ಕ ಇವ್ರ ಮಾಡತ್ತಾರ ಮಾತು ನನ್ನ ಕಡೆ. ಹಿಂಗಾಗಿ ನಾನು ಹೆಂಗ್ ಇಡ್ತೀರಿ ಅಂತ ಹೇಳ್ದ ನಾ ಹಿಂಗಿಟ್ರ ಬರ್ತೀವಿ. ನಮ್ದು ಹಿಂಗ್ ರೂಲ್ಸಿನ ಪ್ರಕಾರ ಇಟ್ರ ಬರ್ತೀವ. ಇರ್ಲಿಕ್ಕಂದ್ರ ಯಾರು ಬರ್ತಾರ ಅವ್ರ ಆಡ್ಸಿರಿ ನಾ ಹಿಂಗ ಹೊಂಟಿವಿ. ಈಗ ಎಲ್ಲಿ ಹೋಗತ್ ನೋಡು ಮತ್ ನಾವು ಇನ್ನ ಜಗಳ ಬೇಡ ಆಗೈತಿ. ನಾನು ಇನ್ನೂ ಜಗಳ ಬಂದಿಲ್ಲ. ಮಂದಿಗಳು ಏನ್ ಜಗಳ ಕುಂದಿಲ್ಲ. ಈಗ ಮನೆ ಏನಂದಿದ್ರು ನನಗ ಇದು ಕಣದಾಗ ಏನದ ಯಾವ್ದೋ ಆಗಿದೀವಲ್ಲ ಯಾವ್ದದ ಕಜ್ಜುಡಿ ಕಣದಾಗ ಏನಂದ್ರು 55 HP ತೋರಿಸು ನಾವ್ ಎಲ್ಲಾ ಆರ್ಟಿಷನ್ಗೂ ತಕೊಂಡ್ ಬರ್ತೀವಿ ತಿಳಿದ್ರು ನನಗೆ. ಮತ್ ನಾ 55 HP ನನ್ನ ಗಾಡಿ 3 ಗಾಡಿವು, ನನ್ನ ಗಾಡಿವು ಸ್ವಂತ ಗಾಡಿವು 3 ಗಾಡಿವು RC ಕಾರ್ಡ್ ಹೋದ ನಾ 55 HP ಕರೆಕ್ಟ್ ತೋರಿಸೀನಿ. ಮತ್ ಅವಾಗ ಏನ್ ತಗದ್ರಿ ಅವ್ರ ಮತ್ತೆ ಇನ್ನೊಂದು ಗಾಡಿ ನನ್ನ ಗಾಡಿದ ನಾನು ಹೇಳ್ಬೇಕಾಗೈತಿ ಮಂದಿದ ಗಾಡಿ ನ್ಯಾಯ ಮಾಡಾಗುತ್ತೆ. ಹೌದು ಅಲ್ಲಿ ಮತ್ತ ಅವ್ರು ಅದನ್ನ ಬಿಟ್ರು ಮತ್ತೆ 2 ವರ್ಷ ಮಾಡ್ಬೋದು ನಾವು ಈಗ ಮತ್ ಹಿಂಗ ತೆಗದ್ರು. ಅವಾಗೆಲ್ಲ ದೋಸ್ತಿ ಬೇಕಾಯ್ತು, ಅನುಕೂಲ ಇದ್ದೀವಿ ಮಾಡ್ಕೊಂಡೀವು. ಇರ್ಲಿ ಬರ್ಲಿ ಹಂಗ ಅವ್ರಿಗೆ ಮಾಡಿದ ನಾವ್ ಮಾಡ್ಕೊತ ಬಂದಿವು. ಮತ್ತ ಇಲ್ಲಿ ಬಂದ ಕಿಶಿಂದ ಅವ್ರ ಶೆಡ್ ಹೊಡಿದು ಹಂಗ ಮಾಡೋದು ಮಾಡ ಅಂತ ನಮ್ಗೆ ಮೇದಿಂದ ಹೊಡಿ ಶೆಡ್ ಹೊಡಿ ಅರಿಬೇಕು ಅದ್ರ ಕುಣಿರೈತಿವಿ ನಾವು ಮೇದಿಂದ ಹೊಡೆದ ಕುಣಿದಾಡಿ ಅದೇನ್ ದೊಡ್ಡ ನಂಬರ್ ಬಿಟ್ಕೊಂಡು ಮಾಡ್ಬೇಕಂದ್ರ ನಮಗೂ ಸೇರಿಕೆ ಆಗ್ಲಿಲ್ಲ. ಅದಕ್ಕಾಗಿ ಇದನ್ನ ಅವ್ರ ತೆಗಿಬೇಕಾತ. ನೇತಿಂದ ಬಂದ್ರೆ ನಮಗೂ ಹಂಚಿಕೆ ಇರಂಗಿಲ್ಲ, ಅವ್ರಿಗೂ ಹಂಚಿಕೆ ಇರಂಗಿಲ್ಲ. ಅವ್ರಪ್ಪ ನೇತಿಂದ ತಾನು ಕರೆಕ್ಟ್ ಮಂದಿ ಬಂದ ಮಂದಿಗೆ ಹೆಂಗಿರತಿ, ಬಂದ ಮಂದಿಗೆ ಏನೋ ಗೊತ್ತಾಗೈತೆ ಅವ್ರಿಗೇನೋ ಗೊತ್ತಾಗಂಗಿಲ್ಲ. ಅವ್ರ ಇವ್ ಗೆದ್ದ ಕೂಗ ಹೊಡೆದ್ಬಿಡ್ತಾರ, ನಾ ಗೆದ್ದೆ ಕೂಗ ಹೊಡೆದ್ಬಿಡ್ತಾರ. ಅದೇ ನನ್ನ ಗಾಡಿ ಏನ ನಾವು 2 ನಂಬರ್ ಮಾಡಿ ಹಂಗ ಗೊತ್ತಿರಂಗಿಲ್ಲ ಅವ್ರಿಗೆ. ಅದಕ್ಕೆ ಅವ್ರಿಗೆ ಅವ್ರು ಮಾಡೋದು ಹೆಂಗ್ ಆಡ್ಕೊಡೋದು, ನನ್ನ ಗಾಡಿಗೆ 2 ನಂಬರ್ ಮಾಡಿ ನೀವು ಕಿಶಿಂದ ಕಣ ಆಡಿ ಕಿಶಿಂದ ಶೆಡ್ ಹೊಡಿ ನಡೀತೈತಿ. ಮತ್ತೇನು ಇಲ್ಲ ಬಂದ ಕಿಶಿಂದ ಮಂಡ ಹಂಗ ಬಾಟ್ ಮಾಡಿ ಹಿಂಗ ಬಾಟ್ ಮಾಡಿ ಹಂಗ ಕೂಗಾಡ್ ಹಂಗ ಶೆಡ್ ಹೊಡೋದು ಮಂಡ ಹವಾ ಮಾಡಿ ಆದ್ರ ಹವಾ ಅಲ್ಲದ. ನಾನೇನ ನಿಯತಿಂದ ಬರೀ ಶೆಡ್ರ ಹೊಡೀರಿ ಅರ್ಬೇಕು ಕುಣಿಯಾಟ ನಿಯತಿಂದ ಬಂದ ಈ 2 ನಂಬರ್ ಮಾಡಿ ಬಂದ ಅದನ್ನ ಮಾಡೋದು ಸರಿಯಲ್ಲ. ಅದಕ್ಕಾಗಿ ಎಟ್ರು ನಿಯತಿಂದ ಬರೀ ನಿಯತಿಂದ ಹಾರಿ ಕಿಶಿಂದ ಇದು ಮಾಡಕತ್ತೀವ. ಈಗ ಮುಂದ್ ಮಾಡಿದ್ರು ಈಗ ನಿಯತಿಂದ ಆಡಿಸ್ತಂದ್ರು ಹೊಕ್ಕಿವ ಇಲ್ಲಿ ಹೋಗೋದಿಲ್ಲ ಕಣ ಸಮಾಜ ಬರೋದು. ಕಮಿಟಿ ಅವ್ರಿಗೆ ಪಾಪ ಹಳ್ಳಿ ರಾತ್ರಿ ಯಾವ ಗುದ್ದಾಡಿ ಮಾಡಿ ಕಿಶಿಂದ ರಾತ್ರಿ ಬಾತ್ರಿ ನಿದ್ದೆ ಹೇಳಿ ಕರಾನ ಗಾಡ ಆಗ್ಬಿಡೈತೆ. ನಾವು ಹೊಡೆದ ರಗಡ ಆಯ್ತು ನಮಗೂ. ಈಗ ಮನೆಗೆ ಬಂದೆವು ಸುಮ್ಮನೆ ಬಾಯ್ ಮಾಡ್ಕೊಂತಿರ್ತೀವಿ. ನಿಮಗೆ ಹೊರಗಿನ ದೋಸ್ತಿ ಸಪೋರ್ಟ ಮನೆ ಸಪೋರ್ಟ ಯಾವ ರೀತಿ ಐತನ? ನನಗೆ ಯಾರು ಸಪೋರ್ಟ್ ಇಲ್ಲ. ನಾವು ಅಟ್ಟ ಇರ್ತೇವೆ ಸ್ವಂತ ಓಡಾಟ ಮನೆ ಇಡುವ ಮನಿ ಸಪೋರ್ಟ್ ಅಂತೂ ಒಂದು ಎಲ್ಲಷ್ಟು ಇಲ್ಲ ನನಗ. ಮನ್ಯಾನವ್ರು ಮೊದಲ ಬ್ಯಾಡ ಅಂತಾರ ನನಗ. ಯಾರು ಸಪೋರ್ಟ್ ಅಂತೂ ಒಬ್ರದ್ದು ಇಲ್ಲ. ಬೇಕಾದ ಹಂಗ ದೋಸ್ತರ ಈ ದೋಸ್ತರ ಹೊಂಟೈತಿ. ದೋಸ್ತರ ಮ್ಯಾಗ ಒಟ್ಟು ಎಲ್ಲ ಮನೆಯಿಂದ ಏನಿಲ್ಲ. ಮೊದಲ ಒಟ್ಟು ಕನ್ನ ಬ್ಯಾಡತ್ತಾರ. ಇಂತ ಹೊರ ಹೋದಲ್ಲ ಅಭಿಮಾನಿಗಳನ್ನ ಹೆಂಗೇನು ಅಭಿಮಾನಿಗಳು ಏನೋ ಚಲೋ ಅಲ್ಲ. ನಾನು ನಮ್ದೇನ ಸ್ವಂತ ಒಂದು ಐಡಿಯಾ ಮಾಡಿಲ್ಲ. ನಾವೇ ಒಂದು ಐಡಿಯಾ ಒಳಗ ಹಿಂಗ್ ಹಾಕವ್ರಲ್ಲ ಹಿಂಗ್ ಬರತ್ ಹಾಕವ್ರಲ್ಲ ಸುಮ್ನೆ ಯಾರವ್ರ ಅಭಿಮಾನಿಗಳು ಹಾಕಿರ್ತಾರ. ನಮ್ದೇನೈತೆ ಯಾವ ಹಾಕವ್ರಿಗೆ ಸುಮಾರು ಹಾಕವ್ರಿಗೆ ಇವರು ಒಬ್ಬೊಬ್ರು ಹೇಳ್ತಾರ ಒಬ್ಬೊಬ್ರು ಹೇಳವಾರ. ಅದಕ್ಕಾಗಿ ಹಿಂಗಾಗಿ ಬಂದಿಟ್ಟವು ವಿಡಿಯೋ ಒಂದು ಭಾಳ ಹೊಸ ಬರಾಕತ್ತಾರ. ಏನು ನಾಳೆ ಹೋಗ್ರಾಕತ್ತೇವೆ ಸುಮ್ ನಾವು ಅವ್ರ ಜೊತೆ ತರ ಸುಮ್ ಆಗಿದ್ದು ನೇರಿಗೆ ಬಿಟ್ಟು ಹೊರಟು ಸಾಬ್ರೆ. ಆಯ್ತು ನಮ್ ಕೂಡ ಮಾತಾಡಿದ ಥ್ಯಾಂಕ್ಸ್ ಅಣ್ಣ. ಮತ್ತೇನ್ರ ಇನ್ಫಾರ್ಮೇಶನ್ ಬೇಕಾದ್ರೆ ಮತ್ತೆ ಬರ್ತೀವಣ್ಣ, ಮತ್ತೆ ಕಾಂಟ್ಯಾಕ್ಟ್ ಮಾಡ್ತೇನೆ. ಥ್ಯಾಂಕ್ಸ್.